ನಮಸ್ಕಾರ. ಎಸ್ ಎ ದೌಡಿ ನಂಬರ್ 1 ಕರ್ನಾಟಕ ಅಕ್ಕಿ ಶಕ್ದರ್. ಏನಪ್ಪ ವಿಷಯ ಅಂತಂದರೆ, ಕೆಲವರು ಸುಮಾರು ಜನ ಫೋನ್ ಮಾಡಿ ಅಣ್ಣ ಅಕ್ಕಿ ಯಾವಾಗ ಫ್ರೀಯಾಗಿ ಕೊಡ್ತೀರಾ ಅಂತ ಒಂದು. ಎರಡನೇದು, ಅಣ್ಣ ನಾವು ಕಾಸು ಕೊಡ್ತೀವಿ, ದೊಡ್ಡ ಅಕ್ಕಿ ಕೊಡಿ, ಹೆಣ್ಗಳು ಕೊಡಿ, ಒಳ್ಳೊಳ್ಳೆ ಹೆಣ್ಣು ಸೇಲ್ಗೆ ಅಂತ ಕೇಳ್ತಾಯಿದ್ದೀರ. ಆಲ್ಮೋಸ್ಟು ನಾನು ಸೇಲ್ಗೆ ಅಕ್ಕಿ ಕೊಡೋಲ್ಲ ಅಂತ ಗೊತ್ತಿದ್ರು ಅಣ್ಣ ಸುಮಾರು ಜನ ಫೋನ್ ಮಾಡಿ ಅಣ್ಣ ಅಮೌಂಟ್ ಕೊಡ್ತೀವಿ, ಸೇಲಿಗೆ ಕೊಡಿ ಅಂತ ಕೇಳ್ತಾಯಿದ್ದೀರ. ಅವ್ರಿಗೆ ಮತ್ತು ಫ್ರೀಯಾಗಿ ಅಕ್ಕಿ ಕೇಳ್ತಾರವ್ರಿಗೆ ಈ ವಿಡಿಯೋ ಫುಲ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ನಾನು ಈಗ ಎಸ್ ಎ ದೌಡಿಲಿ ಯಾವುದೇ ರೀತಿ ಅಕ್ಕಿನ ಕಾಸಿಗೆ ಮಾರ್ತಾ ಇಲ್ಲ. ಹೊಸ ಶಕ್ದರ್ ಬರಲಿಂದ ಫ್ರೀಯಾಗಿ ಅಕ್ಕಿಗಳನ್ನ ಕೊಡ್ತಾಯಿದ್ದೀನಿ ನನ್ನ ಕೈಲಾದಷ್ಟು. ಕೆಲವರು ಈ ವಿಡಿಯೋ ನೋಡ್ಕೊಂಡು ಕಾಸಿಗೆ ಅಂತ ಫೋನ್ ಮಾಡಿಬಿಡ್ರಿ. ಕಾಸಿಗೆ ಏನಾದ್ರು ನನಗೆ ಕೊಡೋಂಗಿದ್ರೆ ನಾನೇ ವೀಡಿಯೋಗಳು ಮಾಡಿ ಹಾಕ್ತೀನಿ. ಈಗ ಯಾವುದೇ ರೀತಿ ಎಸ್ ಎ ದೌಡಿಲಿ ಕಾಸಿಗೆ ಕೊಡೋದಿಲ್ಲ. ಫ್ರೀಯಾಗಿ ಹೊಸ ಶಕ್ದರ್ ಬರಲಿ ಅಂತ ಕೊಡ್ತಾಯಿದ್ದೀನಿ. ಮತ್ತು ಫ್ರೀಯಾಗಿ ಕೇಳ್ತಾರವರು ಸುಮಾರು ಜನ ಫೋನ್ ಮಾಡಿ ಅಣ್ಣ ಯಾವಾಗ ಅಕ್ಕಿ ಫ್ರೀ ಕೊಡ್ತೀರ ಅಂತ ಕೇಳ್ತಾಯಿದ್ರು. ಅವ್ರಿಗೆ ನೋಡಿ, ಆಲ್ರೆಡಿ 16 ಅಕ್ಕಿ ಫ್ರೀಯಾಗಿ ₹1 ಕಾಸು ಇಲ್ದಂಗೆ ಎಸ್ ಎ ದೌಡಿಲಿ ಕೊಟ್ಟಿದ್ದೀನಿ ಅನೌನ್ಸ್ಮೆಂಟ್ ಮಾಡಿ. ಈಗ ಯಾವುದೇ ರೀತಿ ಅಕ್ಕಿ ಕೊಡೋದಿಲ್ಲ. ಕೊಡಬೇಕು ಅಂದಾಗ ನಾನೇ ವೀಡಿಯೋ ಮಾಡಿ ಎಸ್ ಎ ಯೂಟ್ಯೂಬ್ ಚಾನಲಲ್ಲಿ, ಎಸ್ ಎ ಇನ್ಸ್ಟಾಗ್ರಾಮಲ್ಲಿ ನಾನು ಬಿಡ್ತೀನಿ. ಆ ಟೈಮಲ್ಲಿ ಏನು ವೀಡಿಯೋ ಮಾಡಿರ್ತೀನಿ, ಯಾವ ಥರ ಬುಕ್ ಮಾಡ್ಕೊಳ್ಳೋದು, ಯಾವ ಥರ ಅಂತ ಆ ಥರ ನೋಡಿ ಬುಕ್ ಮಾಡ್ಕೊಳ್ಳಿ. ಫ್ರೀಯಾಗೆ ಹೊಸ ಶಕ್ದರ್ 2 ಅಕ್ಕಿ ಸಿಗ್ತದೆ. ನಾನು ಹೊಸ ಶಕ್ದರ್ ಕೊಡ್ತೀನಿ ಅಂತ ಹೇಳ್ತಾಯಿದ್ದೀನಿ. ನೀವೇನು ಮಾಡ್ತೀರಿ, ಹಳೆಯ ಶಕ್ದರ್ಗಳು 30 ಅಕ್ಕಿ, 40 ಅಕ್ಕಿ, 20 ಅಕ್ಕಿ ಇಟ್ಕೊಂಡಿರೋರೆ ಫೋನ್ ಮಾಡಿ ಬುಕ್ ಮಾಡಿ ಇಸ್ಕೊತಾ ಇದ್ದೀರ. ನಿಮ್ಮ ಹತ್ರನೇ ಅಷ್ಟು ಅಕ್ಕಿ ಇದೆ. ನೀವು, ನಾನು ಕೇಳೋದಷ್ಟೇ, ನಿಮ್ಮ ಪ್ರೀತಿಯಿಂದ ಕೇಳ್ತೀನಿ, ನಿಮ್ಮ ಕೈಲಿ ಅದೇ 20-30 ಅಕ್ಕಿಲೇ ಶೋಕಿ ಮಾಡ್ಬೋದು. ಫ್ರೀಯಾಗಿ ಇಸ್ಕೊಳ್ಳೋ ಬದಲು ನೀವು ಶೋಕಿ ಮಾಡಿ ಒಂದು 4 ಜನಕ್ಕೆ ಹೊಸ ಶಕ್ದರ್ಗೆ ಕೊಡೋ ಅಂಥವ್ರಾಗ್ರಿ ಅಂತ ಕೇಳ್ಕೊತೀನಿ. ಸುಮಾರು ಜನ 20, 30, 40 ಅಕ್ಕಿ ಇರೋರೆ ಬುಕ್ ಮಾಡಿ ಇಸ್ಕೊತಾ ಇದ್ದೀರ. ನಿಮ್ಮ ಹತ್ರ ಇರೋದೇ ಚಿನ್ನಗಳವೆ, ವಜ್ರಗಳವೆ, ಅದರಲ್ಲಿ ಟೆಸ್ಟ್ ಮಾಡಿ ಅಕ್ಕಿಗಳು ಬಿಡಿ, ಆಡುತ್ತೆ. ಹೊಸ ಶಕ್ದರ್ಗೆ ಆಲ್ರೆಡಿ 16 ಅಕ್ಕಿ ಕೊಟ್ಟಿದ್ದೀನಿ. ನೆಕ್ಸ್ಟು ನಾನು ಕೊಡಬೇಕು ಅಂದಾಗ ನಾನು ಯೂಟ್ಯೂಬ್ ಚಾನಲಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀನಿ. ಆ ಟೈಮಲ್ಲಿ ನೋಡಿ ಯಾವ ಥರ ವೀಡಿಯೋದಲ್ಲಿ ಹೇಳ್ತೀನಿ, ಫುಲ್ಲು ನೋಡಿ ಬುಕ್ ಮಾಡಿ ಈಸ್ಕೊಳ್ಳಿ. ಈಗ 16 ಅಕ್ಕಿ ಆಲ್ರೆಡಿ ಫ್ರೀಯಾಗಿ ಕೊಟ್ಟಿರೋದ್ರಿಂದ ಈಗ ಯಾವುದೇ ರೀತಿ ಕೊಡೋಲ್ಲ. ನನಗೆ ಬೇರೆ ಕೆಲಸ ಇರೋದ್ರಿಂದ ನಾನು ಆ ಕೆಲಸದಲ್ಲಿ ಗಮನ ಕೊಡ್ತಾಯಿದ್ದೀನಿ ಅಷ್ಟೇ. ನಾವು ಫ್ರೀಯಾಗಿ ಅಕ್ಕಿ ಕೊಡುವಾಗ ಒಂದು ವೀಡಿಯೋ ಮಾಡಿ ಹಾಕ್ತೀವಿ. ಆ ವೀಡಿಯೋದಲ್ಲಿ ಕ್ಲಿಯರಿಟಿಯಾಗಿ ಕೇಳಿಸ್ಕೋಬೇಕು, ಏನು ಹೇಳಿದ್ದಾರೆ ಎಸ್ ಎ ದೌಡಿಯವರು, ಯಾವ ಥರ ಅಕ್ಕಿ ಫ್ರೀಯಾಗಿ ಕೊಡ್ತಾರೆ, ಏನು ಮಾಡಿದ್ರೆ ಸಿಗುತ್ತೆ ಅಂತ ಹೇಳ್ತೀವಿ. ಆ ವೀಡಿಯೋ ಕೇಳಿಸ್ಕೊಂಡು ಆ ಥರ ನೀವು ಮೆಸೇಜ್ ಮಾಡಿ, ನಾವು ಹೇಳ್ದಂಗೆ ಮಾಡಿದ್ರೆ ಅಕ್ಕಿ ಸಿಗುತ್ತೆ. ಕೆಲವರಿಗೆ ಫೋನ್ ನಂಬರ್ ಹಾಕಿ, ನಿಮ್ಮ ಹೆಸ್ರು ಹಾಕಿ, ನಿಮ್ಮ ದೌಡಿ ಹೆಸ್ರು ಹಾಕಿ ಅಂತ ಅಂದರೆ ಓಲಿ ದೌಡಿ ಹೆಸ್ರು ಇರೋಲ್ಲ. ನಿಮ್ಮ ಹೆಸ್ರು, ನಿಮ್ಮ ಫೋನ್ಪೇ ನಂಬರು, ಯಾವ ಏರಿಯಾ ಅಂತ ಇರುತ್ತೆ ಅಲ್ವಾ, ಅದು ಹಾಕೋದಿಲ್ಲ. ಯಾಕೆ ಅಂತಂದರೆ ನೀವು ಆ ಮೆಸೇಜಲ್ಲಿ ಎಲ್ಲ ಹಾಕಿದ್ರೆ ಕೆಲವರಿಗೆ ನಾವು ಇಸ್ಕೊತೀವಿ ಗೊತ್ತಾಗುತ್ತೆ. ಅದು ಗೊತ್ತಾಗಬಾರ್ದು, ಹಂಗೆ ಪುಕ್ಸಟ್ಟೆ ಕೊಟ್ಟರೆ ಇಸ್ಕೊಳ್ಳೋಣ, ಯಾರಿಗೂ ಗೊತ್ತಾಗಬಾರ್ದು ನಮ್ಗೆ ಕೊಡೋದು ಅನ್ನೋರು ಕೆಲವರು ಅಂದ್ಕೊಂಡಿರ್ಬೋದು. ಆ ಥರದವ್ರಿಗೆ ಅಕ್ಕಿ ಸಿಗೋದಿಲ್ಲ. ಕರೆಕ್ಟಾಗಿ ಏನು ಹೇಳ್ತೀವಿ ಆ ಥರ ಮೆಸೇಜ್ ಮಾಡಬೇಕು.